ಸುಂದರವಾಗಿರುವನು? ಶೌರ್ಯಕ್ಕೆ ಪ್ರತಿಯಾಗಿ ರಾಜರುಗಳಿಗೆ ರಾಜಾದಿರಾಜನಂತೆ ಕಣ್ಣುಗಳಲ್ಲಿನ ತೇಜಸ್ಸು, ಮುಖದಲ್ಲಿನ ವರ್ಚಸ್ಸು ಕನ್ಯೆಯರ ಮನಸ್ಸನ್ನು ಅಯಸ್ಕಾಂತದಂತೆ ಸೆಳೆಯಬಲ್ಲ ನೋಟ, ಸಾಹಸಕ್ಕೆ ಸಾಕ್ಷಿಯಂತಿರುವ ಕೆನ್ನೆಯ ಮೇಲಿನ ಮೀಸೆ, ಗಂಡಿನ ಅಂದವನ್ನ ತೋರಿಸುವ ವಿಶಾಲವಾದ ಎದೆ, ಕನಸು ಕಾಣುವ ಮನಸ್ಸು, ನೋಡುವಾಗ ನಿದ್ರಿಸಬೇಕು ಎನಿಸುವ ವಿಶಾಲವಾದ ಆ ಹೃದಯ, ಎಲ್ಲವೂ ಮೇಳೈಸಿರುವ ಸೌಂದರ್ಯಕ್ಕೆ ರೂಪದಂತಿರುವನು. ಈ ಸುಂದರಾಂಗನಿಗೆ ಅರ್ಧಾಂಗಿಯಾದರೆ ನನ್ನ ಜನ್ಮ ಧನ್ಯವಾಗುವುದು. ಮೊದಲ ನೋಟದಲ್ಲಿ ನನ್ನ ಮನಸ್ಸಿಗೆ ಹೂವಿನ ಬಾಣವನ್ನು ನೆಟ್ಟು ಪ್ರೇಮದ ಮೊಳಕೆಯನ್ನೊಡೆಸಿದ ಮೊದಲ ವೀರ ಈ ತರುಣನೇ ನನಗೆ ಪತಿಯಾಗಬೇಕು. ನೋಟದಲ್ಲೇ ಬಯಕೆಯನ್ನು ಹುಟ್ಟಿಸಿದ ನನ್ನ ಮನಸ್ಸಿನ ಆಸೆಗಳಿಗೆ ರೆಕ್ಕೆಯನ್ನು ತೊಡಿಸಿ ಮೌನವಾಗಿದ್ದ ನನ್ನ ಭಾವನೆಗಳಿಗೀಗ ಕನಸಿನ ಹೂವನ್ನು ಪೋಣಿಸಿರುವ ಈ ವೀರ ಯಾರು? ನಾನು ಪ್ರೀತಿಸುವವನು ನನ್ನನ್ನೇ ಪ್ರೀತಿಸಬೇಕು. ನನ್ನನ್ನೇ ವರಿಸಬೇಕು. ನಾನು ಬಯಸಿರುವ ಈ ಮಾನವ ನನ್ನವನೇ ಆಗಬೇಕು. ಇನ್ಯಾರಿಗೂ ದೊರೆಯಬಾರದು. ನನ್ನನ್ನು ಹೊರತಾಗಿ ಇನ್ಯಾರನ್ನು ಪ್ರೀತಿಸಬಾರದು, ಇಷ್ಟಪಡಬಾರದು. ಅವನ ಮನಸ್ಸಿನಲ್ಲಿ ನನ್ನನ್ನು ಹೊರತಾಗಿ ಮತ್ತೊಬ್ಬರಿಗೆ ಸ್ಥಳವಿರಬಾರದು, ಇರಬಾರದು. ನೀನು ಅವರಿಗೆ ಅಭಯ ಕೊಟ್ಟಿರುವೆ, ಅವರನ್ನು ಕಾಪಾಡುವೆ ಎಂದುಕೊಳ್ಳುತ್ತಿರಬಹುದೇ ಹೊರತು ಅಭಯ ಕೊಟ್ಟವರ ಮೇಲೆ ನಿನಗೆ ದ್ವೇಷ ಹುಟ್ಟಿ ಪ್ರತೀಕಾರ ತೀರಿಸಿಕೊಳ್ಳುವ ಸಮಯ ಸಂದರ್ಭ ಎದುರಾಗಬಹುದು. ಅದನ್ನ ನೀನು ತಿಳಿದುಕೊಂಡಿಲ್ಲ.
ಅಭಯ ಕೊಟ್ಟವರ ಮೇಲೆ ದ್ವೇಷ ಸಾಧಿಸುವ ಅಗತ್ಯ ನನಗೆಂದಿಗೂ ಬರದು. ಈಗ ಎಲ್ಲರೂ ಹೀಗೆ ಹೇಳುವರು. ಅಂತಹ ಪರಿಸ್ಥಿತಿ ಎದುರಾದಾಗ ಈಗ ನಾನು ಹೇಳಿರುವ ಮಾತು ನಿಜವೆಂದು ನಿನಗೆ ಅರ್ಥವಾಗುವುದು. ನೀನು ಅಂದುಕೊಳ್ಳುವ ಹಾಗೆ ಅಂತಹದ್ದು ಎಂದಿಗೂ ನಡೆಯುವುದು. ಆಗ ನಾನು ತೀರಿಸಿಕೊಳ್ಳಬೇಕೆಂದ ಪ್ರತೀಕಾರಕ್ಕೆ 1ಕ್ಕಿಂತ 2ರಷ್ಟು ನೀನು ತೀರಿಸಿಕೊಳ್ಳಲು ಇಷ್ಟಪಡುವೆ. ಅರ್ಥವಿಲ್ಲದ ನಿನ್ನ ಮಾತುಗಳಿಗೆ ನೀನು ಮಾಡುತ್ತಿರುವುದು ತಪ್ಪು ಎಂದು ಹೇಳುವ ಪ್ರಯತ್ನ ಮಾಡುತ್ತಿರುವೆ. ನಿನ್ನನ್ನು ಹೀಗೆ ಬಂಧಿಸಿದರೆ ಮಾಡಿರುವ ತಪ್ಪು ತಿಳಿದುಕೊಂಡು ಪಶ್ಚಾತ್ತಾಪ ಪಡುವೆ ಎಂದು ಭಾವಿಸಿದ್ದೆ. ನಿನ್ನ ಯೋಚನೆಗಳು ಬದಲಾಗಿ ನಿನ್ನ ಆವೇಶ ಇಳಿದ ಮೇಲೆ ನಿನ್ನನ್ನು ನನ್ನ ಜೊತೆ ನಾಗಲೋಕಕ್ಕೆ ಕರೆದುಕೊಂಡು ಹೋಗಬೇಕೆಂದು ಭಾವಿಸಿದ್ದೆ. ಆದರೆ ನೀನು ಬದಲಾಗುವುದಿಲ್ಲ ಎಂದು ಅರ್ಥವಾಯಿತು. ನಾನು ಅಭಯ ಕೊಟ್ಟ ಅರ್ಜುನ್ ಭೈರವಿ ಜೀವನ ಪೂರ್ತಿ ಸಂತೋಷವಾಗಿರಬೇಕಾದರೆ ಅವರ ಮೇಲೆ ಹಗೆ ಬೆಳೆಸಿಕೊಂಡಿರುವ ನೀನು ಜೀವನ ಪೂರ್ತಿ ಬಂದಿಯಾಗಿರುವುದು ತಪ್ಪುವುದಿಲ್ಲ. ನನ್ನನ್ನು ಶಾಶ್ವತವಾಗಿ ಬಂಧಿಸುವುದು ನಿನಗಲ್ಲ, ಯಾರಿಂದಲೂ ಆಗದು. ನಾನು ಯಾವುದಾದರೊಂದು ದಾರಿಯಲ್ಲಿ ಹೊರಗೆ ಬರುವೆ. ನಾನು ಬಂಧ ವಿಮುಕ್ತಳಾದ ಮರುಕ್ಷಣವೇ ನಿಮ್ಮೆಲ್ಲರ ಮೇಲೆ ನನ್ನ ಪ್ರತೀಕಾರ ತೀರಿಸಿಕೊಳ್ಳುವೆ. ನನ್ನ ಹಗೆಯನ್ನು ಸಾಧಿಸುವೆ ಸಾಧಿಸುವೆ ಸಾಧಿಸುವೆ. ಶಿವಯ್ಯ, ನಯವಾಗಿ ಹೇಳಿದರು, ಭಯಪಡಿಸಿ ಹೇಳಿದರು, ಮಾಯಾ ಬದಲಾಗುವುದಿಲ್ಲ. ಪ್ರತೀಕಾರದಲ್ಲಿ ಮುಳುಗಿ ಹೋಗಿರುವ ಇಂಥವರಿಗೆ ಮುಕ್ತಿಯನ್ನು ದೊರಕಿಸುವುದು ಕೋಟಿ ಅಪಾಯಗಳನ್ನು ಮೇಲೆಳೆದುಕೊಂಡಂತಾಗುವುದು. ಮಾಯಾಳನ್ನು ಭೂಸ್ಥಾಪಿತ ಮಾಡಿ. ಪಶ್ಚಾತ್ತಾಪವಿಲ್ಲದವರಿಗೆ ಪ್ರಾಯಶ್ಚಿತವೇ ಸರಿಯಾದ ಶಿಕ್ಷೆ. ಬೇಡ ಬೇಡ, ನನ್ನನ್ನು ಏನು ಮಾಡಬೇಡ. ಬೇಡ ಶಿವಯ್ಯ, ನನ್ನ ಮಾತು ಕೇಳು. ನನ್ನ ಬಿಟ್ಟು ಬಿಡು, ನನ್ನ ಬಿಟ್ಟು ಬಿಡು ಶಿವಯ್ಯ. ಬಿಡು ಬಿಡು. ಯಾಯ್, ನನ್ನ ಕೈ ಬಾಯಿ ಬಿದ್ದು ಹೋಗೋ ಹಾಗೆ ಮಾಡಿದಿ. ಹಾವನ್ನ ಮಣ್ಣಲ್ಲಿ ಹೂತಾಕಿ ಸಮಾಧಿ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ಮಾಯಾ ಮಾಮೂಲಿ ನಾಗಕನ್ಯೆ ಅಲ್ಲ.
ಯಾಕಿಂಬಲಿಸ್ತದೆ? ನಾನು ಮಾವ ಯಾಕೆ ಜಲಪಾತದಿಂದ ಬಿದ್ದು ಹೋದ್ವಿ? ಭೈರವಿ ಯಾಕೆ ಆಚೆ ಇದ್ದಾಳೆ? ಭೈರವಿ, ಟೆನ್ಷನ್ ಆಗಿದೆಯಲ್ಲ ಯಾಕೆ? ಇನ್ನು ಆ ಮಾಯ ನಿನ್ನ ಬೊಂಬೆಯಾಗಿ ಬದಲಾಯಿಸಿದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಹಾಗೇನಿಲ್ಲ ಮಾವ. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲ. ಭೈರವಿ, ಏನೂ ಇಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೀಯಾ? ಏನಾಯ್ತು ಭೈರವಿ? ನಡೆದಿರೋದನ್ನೆಲ್ಲ ನೆನೆಸ್ಕೊಂಡು ರಾತ್ರಿ ಸರಿಯಾಗಿ ನಿದ್ರೆ ಬರಲಿಲ್ಲ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಹಾಗೆ ಕಣ್ಮುಚ್ಚಿದೆ. ಕನ್ಸಲ್ಲಿ ಯಾವ್ದೋ ದೊಡ್ಡ ಹಾವು ಅಟ್ಟಿಸ್ಕೊಂಡ್ ಬರ್ತಿರೋ ತರ. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಕಾಡ್ನಲ್ಲಿ ಓಡ್ತಾ ಇಬ್ರು ಎಲ್ಲೋ ಬಿದ್ದೋಗಿರೋ ತರ ಕನ್ಸಲ್ಲಿ ಬಂದಿತ್ತು. ಇಷ್ಟು ಭಯಂಕರವಾಗಿರೋ ಕನ್ಸು ಬೀಳೋದಕ್ಕೆ ಏನ್ ಕಾರಣನೋ ಅರ್ಥನೇ ಆಗ್ತಾ ಇಲ್ಲ. ನನಗ್ ಬಂದಿರೋ ಕನ್ಸೆ ನಿನ್ಗೂ ಬರ್ತಾ ಇದೆಯಾ? ನಿನ್ಗೂ ಅದೇ ಕನ್ಸು ಬಿದ್ದಿತ್ತಾ? ಒಂದ್ಸಾರಿ ಅಲ್ಲ, ಇದೇ ಕನ್ಸು ರಿಪೀಟೆಡ್ ಆಗಿ ಬರ್ತಾನೆ ಇರುತ್ತೆ. ನಿಜನಾ? ಹೌದು ಭೈರವಿ, ರೆಗ್ಯುಲರ್ ಆಗಿ ಅದೇ ಕನ್ಸು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಡ್ರೀಮ್ಸ್ ಬಗ್ಗೆ ಅನಾಲಿಸಿಸ್ ಮಾಡಿ ಹೇಳೋ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಹೋದೆ. ಏನ್ ಹೇಳಿದ್ರು? ಅವ್ರು ನನ್ನ ಹಿಪ್ನಟೈಸ್ ಮಾಡಿ ಒಂದು ಡ್ರೀಮ್ಗೆ ತಗೊಂಡು ಹೋಗಿ ಕನ್ಸಲ್ಲಿ ನೋಡಿದ ಹುಡುಗಿನ ನೆನ್ಪಿಟ್ಕೋ ಅಂತ ಹೇಳಿದ್ರು. ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ನನಗೆ ಎಚ್ಚರಿಕೆ ಕೊಟ್ಟ ಹುಡುಗಿ, ಆ ಹಾವು ನನ್ನ ಕಚ್ಚದೇ ಇರೋ ಹಾಗೆ ನನ್ನ ಕೈ ಹಿಡ್ಕೊಂಡು ಓಡ್ ಹೋದ ಹುಡುಗಿ, ನನ್ನ ಜೊತೆ ಜಲಪಾತಕ್ಕೆ ಬಿದ್ದು ಹೋದ ಹುಡುಗಿ ನೀನೇ ಅಂತ ಗೊತ್ತಾಯ್ತು. ಅದೇ ಕನಸು ಪ್ರತಿ ಸಾರಿನೂ ರಿಪೀಟೆಡ್ ಆಗಿ ಬರ್ತಾ ಇದೆ ಅಂದ್ರೆ ಕನ್ಸಲ್ಲಿ ನಾನು ನೋಡಿದ ಹುಡುಗಿಗೂ ನನಗೂ ಯಾವುದೋ ಗೊತ್ತಿಲ್ಲದಿರೋ ಸಂಬಂಧ ಇದೆ ಅಂತ, ಅದು ಹೋದ ಜನ್ಮದ ಸಂಬಂಧ ಆಗಿರ್ಬೋದು ಅಂತ ಆ ಡ್ರೀಮ್ ರೀಡರ್ ಹೇಳಿದ್ರು. ನಿನ್ನ ಫಸ್ಟ್ ಟೈಮ್ ಏರ್ಪೋರ್ಟಲ್ಲಿ ನೋಡಿದಾಗ ಕನ್ಸಲ್ಲಿ ನೋಡಿದ ಹುಡುಗಿ ಕಣ್ಣೆದುರಿಗೆ ಕಾಣಿಸಿದಾಗ ತುಂಬ ಆಶ್ಚರ್ಯ ಆಯಿತು. ಹಾಂ, ಏರ್ಪೋರ್ಟಲ್ಲಿ ನಮ್ಮಿಬ್ಬರು ಲ್ಯಾಪ್ಟಾಪ್ ಬದಲಾಗಿದ್ದು, ಅದನ್ನು ಕೊಡೋಕ್ಕೋಸ್ಕರ ನಾನು ಈ ಊರಿಗೆ ಬರೋದು, ಅದಾದಮೇಲೆ ನೀನು ನಮ್ಮ ಮಾವನ ಮಗಳೇ ಅನ್ನೋದು ಗೊತ್ತಾಯಿತು. ಈಗ ನನಗೆ ಬಂದಿರೋ ಕನಸೆ ನಿನಗೂ ಬಂದಿದೆ ಅಂದರೆ ನಮ್ಮಿಬ್ಬರದ್ದು ನಿಜವಾಗ್ಲೂ ಜನ್ಮ ಜನ್ಮದ ಸಂಬಂಧನೇ ಅನ್ನಿಸ್ತಿದೆ. ನಿಜನೇ ಮಾವ, ಇವತ್ತು ನಾವು ಮದ್ವೆ ಮಾಡ್ಕೋತಾ ಇದ್ದೀವಿ. ಮದ್ವೆ ದಿನಾನೇ ಹಾವ್ಯ ಕನ್ಸಿನಲ್ಲಿ ಬಂತು. ಆ ಮಾಯ ನನ್ನ ಬೊಂಬೆಯಾಗಿ ಬದಲಾಯಿಸಿದ ಹಾಗೆ ಆ ಥರದೇ ಇನ್ನೇನಾದ್ರೂ ನಡೆಯೋದಕ್ಕೋಸ್ಕರ ಈಗಲೇ ಹಾವು ಕನ್ಸಲ್ಲಿ ಬಂದಿರ್ಬೋದು ಅನ್ಸ್ತದೆ. ಗುರುದೇವ, ನನ್ನ ಮಾವನನ್ನು ಬದುಕಿಸಿಕೊಳ್ಳುವುದಕ್ಕೆ ಅವಕಾಶವಿಲ್ಲವೇ? ಇವನಿಗೆ ಇಂಥ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಆದವನನ್ನು ಸಾಯಿಸುವುದೊಂದೇ ಮಾರ್ಗ ಎಂದು ನಿನಗೆ ಹೇಳಿರುವೆ. ಅಮ್ಮ ನಾಗವೇಣಿ, ನಿನ್ನ ಮಾವನನ್ನ ಹೀಗೆ ಮಾಡಿದವನನ್ನ ಸಾಯಿಸದೇ ಇದ್ದಲ್ಲಿ ನಿನ್ನ ಮಾವನ ರೂಪ ನಾವು ನೋಡಲಾಗದಿರುವ ರೀತಿಯಲ್ಲಿ ಬದಲಾಗಿ
ದೇಹ ಕೃಷಿಸಿ ನಶಿಸಿ ಹೋಗುವುದಮ್ಮ. ನನ್ನ ಮಾವನನ್ನು ಗಾಯಪಡಿಸಿ ಮಣಿಯನ್ನು ತೆಗೆದುಕೊಂಡು ಹೋಗಿರುವುದು ಯಾರೆಂದು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಲೇ ಇರುವೆ. ಅವನು ಯಾರೆಂದು ತಿಳಿದ ಮರುಕ್ಷಣವೇ ಅವರನ್ನು ಸಂಹರಿಸುವೆ. ಇಂದು ನಿನ್ನ ಭಕ್ತೆ ಭೈರವಿ ಮದುವೆ. ಮುಹೂರ್ತದ ಸಮಯಕ್ಕೆ ಮಂಗಳಸೂತ್ರ ತೆಗೆದುಕೊಂಡು ಬಂದು ಕೊಡುವೆ ಎಂದಿರುವೆ. ಕೊಡದೇ ಇದ್ದಲ್ಲಿ ನಿನ್ನನ್ನು ನೀನೇ ದಹಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೀಯ. ಮಂಗಳಸೂತ್ರ ತಂದು ಕೊಡದೇ ಇದ್ದರೆ ಕೊಟ್ಟಿರುವ ಮಾತಿನ ಪ್ರಕಾರ ನೀನು ಪ್ರಾಣತ್ಯಾಗ ಮಾಡಬೇಕಾಗಿ ಬರುತ್ತದೆ. ಆಗ ನಿನ್ನ ಮಾವನ ಪ್ರಾಣವನ್ನು ಹೇಗೆ ಕಾಪಾಡಿಕೊಳ್ಳುವೆ ನಾಗವೇಣಿ? ಆ ಮಂಗಲಸೂತ್ರವನ್ನು ಯಾರು ಕೊಂಡೊಯ್ದರು ಎಂದು ಗೊತ್ತಿಲ್ಲದಿರುವಾಗ ಭೈರವಿ ಮದುವೆ ಹೇಗೆ ನಡೆಸಿಕೊಡುವೆ? ಆ ಮದುವೆಯನ್ನು ನಡೆಸಿಕೊಡಲಾಗದೇ ಇದ್ದಲ್ಲಿ ನೀವು ಆತಂಕ ಪಡುವ ಅಗತ್ಯವಿಲ್ಲ ಗುರುದೇವ. ಆ ಮಾಂಗಲ್ಯವನ್ನು ಯಾರು ತೆಗೆದುಕೊಂಡು ಹೋಗಿದ್ದಾರೆಂದು ತಿಳಿದುಕೊಂಡೆ. ಆ ಮಾಂಗಲ್ಯವನ್ನು ತಂದೆ ತರುವೆ. ಅದನ್ನು ನನ್ನ ಭಕ್ತೆಗೆ ಕೊಟ್ಟ ಮೇಲೆ ನನ್ನ ಮಾವನನ್ನು ಬದುಕಿಸಿಕೊಳ್ಳುವ ಪ್ರಯತ್ನ ಮಾಡುವೆ. ಆ ಮಂಗಳಸೂತ್ರ ಯಾರ ಬಳಿ ಇದೆ ನಾಗವೇಣಿ? ದುಷ್ಟನಾದ ಕಾರ್ಕೋಟಕನ ಬಳಿ ಇರುವುದು. ಈ ತಾಳಿ ತಂದು ಕೊಡ್ತೀನಿ ಅಂತ ನಿನ್ನ ಭಕ್ತೆಗೆ ಮಾತು ಕೊಟ್ಟಿದೀಯ ಅಲ್ಲ? ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂದ್ರೆ ಈ ತಾಳಿಗೋಸ್ಕರ ನೀನು ನನ್ನ ಹತ್ರ ಬರ್ಲೇಬೇಕು. ಬಾ ನಾಗಮ್ಮ, ಬಾ. ಈ ಸಾರಿ ನೀನು ನನ್ನ ಹತ್ರ ಬರೋದು ಅಂತಂದ್ರೆ ನಿನ್ನ ಸಾವನ್ನ ನೀನು ಹುಡುಕೊಂಡು ಬಂದ ಹಾಗೇನೆ. ಬಾ ಬಾ ನಾಗವೇಣಿ, ಬಾ ಬಾ ನಾಗವೇಣಿ, ಬಾ. ಬರುತ್ತಿದ್ದೇನೆ, ನಿನ್ನ ಹತ್ತಿರವೇ ಬರುತ್ತಿದ್ದೇನೆ. ಬರ್ತಿದ್ಯಾ ನಾಗಮ್ಮ? ಬಾ. ಬಾ ಬಾ, ಬೇಗ ಬಾ. ಇಂತಹ ಸಮಸ್ಯೆಯನ್ನು ಸೃಷ್ಟಿ ಮಾಡುವುದು, ಪರಿಹರಿಸುವುದು ಒಂದು ಸಮಯದಲ್ಲಿ ಮಾತ್ರ, ಒಂದೇ ಒಂದು ಸಮಯದಲ್ಲಿ ಮಾತ್ರ. ಅರ್ಜುನ್ಗೂ ಭೈರವಿಗೂ ಒಂದೇ ಕಡೆ ಅರ್ಶನ ನೀರ್ ಹಾಕ್ತಿರೋದು ತುಂಬಾ ಚೆನ್ನಾಗಿದೆ ರೀ. ಅಪ್ಪ, ಅರ್ಶನ ನೀರು ಹಾಕಾಗೋಯ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಮದ್ವೆ ಕೂಡ ಆಗೋಗುತ್ತೆ. ನೀನ್ ಈ ಮದುವೆ ನಿಲ್ಸೋದು, ಭೈರವಿ ಜೊತೆ ನನ್ ಮದ್ವೆ ಆಗೋದು, ಇದೆಲ್ಲ ನಡೀದೇ ಇರೋ ಮಾತು. ಮದುವೆ ನಿಲ್ಸೋದಕ್ಕೆ 1 ನಿಮಿಷ ಸಾಕಾಣೋ. ಅವರಿಬ್ರು ಹಸೆ ಮಣೆ ಮೇಲೆ ಕೂತ್ ಮೇಲೂ ನಾನೀ ಮದುವೆ ನಿಲ್ಸಬಲ್ಲೆ. ಈ ಮದುವೆ ಖಂಡಿತ ನಡೆಯೋದಿಲ್ಲ ಕಣೋ, ನೋಡ್ತಾ ಇರು. ಲೇ ಲೇ, ನಿಲ್ಸ ಸಾಕು. ಅಲ್ಲೇನೋ ನಿಮ್ಮಮ್ಮ ಮುಖ ಊದಿಸ್ಕೊಂಡು ಕೂತಿದ್ದಾಳೆ. ಇಲ್ಲಿ ನೋಡಿದ್ರೆ ನೀನು ಕೈಲಾದ ಮಂಗನ್ ತರ ಕಣ್ಣೋರ್ಸ್ಕೊಂಡು ನಿಂತಿದ್ಯಾ. ಜನಗಳಿಗೆ ನಮ್ಮ ಮೇಲೆ ಏನಾದ್ರೂ ಸಣ್ಣ ಅನುಮಾನ ಬಂದ್ರು ಕುತ್ತಿಗೆ ಹಿಡಿದು ಮತ್ತೆ ಮನೆಯಿಂದ ಆಚೆ ತಳ್ತಾರೆ. ಮುಚ್ಕೊಂಡು ಬಿದ್ದಿರು.
ಏನು ನಾಗಮ್ಮ, ನೀನೊಬ್ಳೆ ಶಕ್ತಿವಂತೆ ಅಂತ ಅನ್ಕೊಂಡಿದ್ಯಾ ಏನು? ನನಗೆ ಮಣ್ಣು ಮುಕ್ಕಿಸ್ತೀನಿ ಅಂತ ಜಂಬ ಕೊಚ್ಕೊಂಡು ನೀನೇ ಮಣ್ಣು ಮುಕ್ತಾ ಇದೆಯಲ್ಲ. ನನ್ನ ಎದುರಿಸೋ ಬಲ ಇಲ್ಲದೆ ನಿನ್ನ ಶಕ್ತಿ ಕ್ಷೀಣಿಸಿ ಹೋಗಿದೆ. ನಾನು ಆಗಿನ ಕಾರ್ಕೋಟಕ ಅಲ್ಲ, ಈಗ ನಾನು ನಿನಗಿಂತ ಶಕ್ತಿವಂತ. ನೀನೀಗ ನನ್ನ ಏನೂ ಮಾಡಲಾಗದು. ಈ ಮಾಂಗಲ್ಯವನ್ನ ಕೊಟ್ಟು ಆ ಅರ್ಜುನ್ ಭೈರವಿ ಮದುವೆ ಮಾಡೋಣ ಅನ್ಕೊಂಡಿದ್ದೆ. ಈಗ ಅಲ್ಲಿ ನಡೆಯೋದು ಮದುವೆ ಅಲ್ಲ, ಸಾವು. ಆ ಮದುವೆನ ನಿಲ್ಲಿಸಿ ಅರ್ಜುನ್ನ ಸಾಯಿಸೋದಿಕ್ಕೆ ಹೋಗ್ತಾ ಇದ್ದೀನಿ. ನಿಂತ್ಕೋ. ಈ ಮಾಂಗಲ್ಯನ ತಗೊಂಡು ಹೋಗಿ ಕೊಡದೇ ಇದ್ರೆ ನಿನ್ನನ್ನ ನೀನೇ ದಹನ ಮಾಡಿಕೊಂಡು ಸತ್ತು ಹೋಗ್ತೀನಿ ಅಂತ ಶಪಥ ಮಾಡಿದ್ದೆ ಅಲ್ವಾ? ಅದಕ್ಕಾಗಿ ನಾನು ನಿನ್ನನ್ನು ಸಾಯಿಸದೆ ಹಾಗೆ ಬಿಡ್ತಾ ಇದ್ದೀನಿ. ನಿಂತ್ಕೋ, ನಿಂತ್ಕೋ. ಆ ಮಾಂಗಲ್ಯ ನೀವಿದೆಲ್ಲ ತಗೊಂಡು ಅಲ್ಲಿಟ್ ಬರೀರಂತೆ. ಎಲ್ರೂ ಬನ್ನಿ. ನೀನು ನನಗೆ ಅನ್ಯಾಯ ಮಾಡಿರುವೆ ಶಿವಯ್ಯ. ಅವರು ನನಗೆ ಕೊಟ್ಟಿರುವ ಮಾತನ್ನು ತಪ್ಪಿ ನನಗೆ ಮೋಸ ಮಾಡಿರುವರು. ಆ ಮದುವೆ ನಡೆಯಲು ಬಿಡುವುದಿಲ್ಲ, ಬಿಡುವುದಿಲ್ಲ. ನೀನು ಹೊರಗಡೆ ಬರೋಕ್ಕಾಗಲ್ಲ, ಆ ಮದುವೆನ ನಿಲ್ಸೋಕ್ಕಾಗಲ್ಲ.
ದುಷ್ಟ ಶಕ್ತಿಗಳಿಂದ ಅಪಾಯ ಎದುರಾಗ್ತಾ ಇದೆ. अयं मुहूर्तस्तु मुहूर्तकाले सूर्यादीनां नवानां ग्रहाणाम् अत्यन्तानुकूल्यता फलसिद्धिरस्तु. ओम हृदयस्थो जनार्दनः आपदां भक्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. हरिः ओम. सर्वमङ्गलमाङ्गल्ये शिवे सर्वार्थसाधिके त्र्यम्बके देवी नारायणि नमोऽस्तुते. या देवी सर्वभूतेषु मातृरूपेण संस्थिता. नमस्तस्यै 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 नमो नमः. या देवी सर्वभूतेषु वाक्रूपेण संस्थिता. नमस्तस्यै 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 नमो नमः. ಏನ್ ಮಾಡ್ತಿದ್ಯಾ ಶಿವಯ್ಯ? ದುಷ್ಟ ಶಕ್ತಿಗಳು ಯಾವುದು ಈ ಪ್ರಾಂಗಣಕ್ಕೆ ಹೆಜ್ಜೆ ಇಡದ ಹಾಗೆ ಮಂತ್ರೋದಕ ಹಾಕ್ತಾ ಇದ್ದೀನಿ. ಅಂದ್ರೆ ಕಾರ್ ಕೋಟಕ ಇಲ್ಲಿಗೆ ಬಂದ್ರು ಕೂಡ ಅವನ್ ಒಳಗ್ ಬರೋಕ್ ಆಗಲ್ಲ ಅಂತಾಯ್ತು. ಈ ಶಿವಯ್ಯ ಒಂದು ದೊಡ್ಡ ಸ್ಪೀಡ್ ಬ್ರೇಕರ್ ಆಗ್ಬಿಟ್ನಲ್ಲ. ಅಮ್ಮ, ಹೂಗಳು ಮುಗಿತಾ ಬರ್ತಾ ಇದೆ. ಮಿಕ್ಕಿರೋ 4 ಹೂಗಳು ಪೂಜೆ ಆಗೋದ್ರೊಳಗೆ ಮಿಕ್ಕಿದ ತಾವರೆ ಹೂಗಳನ್ನ ತರದೇ ಹೋದ್ರೆ ಪೂಜೆ ಮುಗ್ದೋಗುತ್ತಮ್ಮ. ನನ್ ಮೊಮ್ಮಗ ಬಂದ್ಬಿಡ್ತಾನೆ ಪುರೋಹಿತ್ರೆ, ನೀವು ಪೂಜೆ ಮುಂದುವರಿಸಿ. ಭವಾನೀಂ ಶ್ರೀ ವಿದ್ಯಾಂ ಶಾಂತಮೂರ್ತಿಂ ಸಕಲ ಸುರ್ಣತಾಂ ಸರ್ವ ಸಂಪತ್ಪ್ರದಾತ್ರೀಂ. ಶಿವಯ್ಯ, ನನ್ ಮೊಮ್ಮಗ ತಾವರೆ ಹೂ ತಗೊಂಡ್ ಬರಕ್ ಹೋಗಿದ್ದಾನೆ. ಇಲ್ಲಿರೋದೆಲ್ಲ ಆಗ ಹೋಗ್ತಾ ಇದೆ. ಅದು ಮುಗಿಯೋದ್ರೊಳಗೆ ಅವನು ತಾವರೆ ಹೂ ತಗೊಂಡ್ ಬರ್ದೇ ಇದ್ರೆ ಪೂಜೆ ಅರ್ಥದಲ್ಲೇ ನಿಂತು ಹೋಗ್ಬಿಡತ್ತೆ. ಪೂಜೆ ನಿಂತು ಹೋದ್ರೆ ತುಂಬಾ ದೊಡ್ಡ ಅನಿಷ್ಟ ನಡೆಯೋ ಸಂದರ್ಭ ಇದೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಈ ಸಮಸ್ಯೆಯಿಂದ ನೀನೇ ಹೇಗಾದ್ರೂ ಕಾಪಾಡು ಶಿವಯ್ಯ. ತಾವರೆ ಹೂವು ಮುಗ್ದೋಗೋದ್ರೊಳಗೆ ಮಿಕ್ಕಿದ ಹೂಗಳನ್ನ ನಿಮ್ಮ ಮಗ ತಗೊಂಡ್ ಬರ್ತಾನೆ. ಹೋಗಮ್ಮ, ಹೋಗು. ನಾನು ಹೇಳ್ತಾ ಇದ್ದೀನಲ್ವಾ, ಹೋಗಮ್ಮ. ಓಂ ನಮಃ ಶಿವಾಯ. ಅಮ್ಮ, ಇದೇ ಕೊನೆ ಹೂ. ನಿಮ್ಮಣ್ಣ ಇನ್ನೂ ಬರಲಿಲ್ಲ. ಆದಿತ್ಯ ಇನ್ನೂ ಬರಲೇ ಇಲ್ಲ. ಪೂಜೆ ನಿಂತಾಗೇನೆ.